ರಿಯಲ್ ಎಸ್ಟೇಟ್, ಕೊಲೆ, ಕಳ್ಳತನ, ಕಿಡ್ನಾಪಿಂಗ್ ಅಂತ ಇರೋಂಥ ಎಲ್ಲ ಇಲ್ಲಿಗಲ್ ಬಿಸ್ನೆಸ್ಸು ಇವನ್ ಕಂಟ್ರೋಲಲ್ಲೇ ಇದೆ. ಮಾಡೋ ತಪ್ಪನ್ನ ಸಿಕ್ಕಾಕೊಳ್ಳದೆ ತಪ್ಪಿಸ್ಕೊಳ್ಳೋದ್ರಲ್ಲಿ ಇವನು ಎಕ್ಸ್ಪರ್ಟ್. ಅದಕ್ಕಾಗಿ ಇವತ್ತಿನವರೆಗೂ ಇವನ್ ಮೇಲೆ ಒಂದೇ ಒಂದು FIR ಕೂಡ ಇಲ್ಲ. ಇವನು ಯಾರಿಗೂ ಗೊತ್ತಿಲ್ಲದ ಹಾಗೆ ಸೈಲೆಂಟ್ ಆಗಿ ಬಚ್ಚಿಟ್ಟಿರೋ ಅಂತ ದೇವರ ವಿಗ್ರಹಗಳ ಬೆಲೆ ಎಷ್ಟೋ ಕೋಟಿ ಆಗತ್ತೆ. ಬಟ್ ನೋ ಎವಿಡೆನ್ಸ್, ನೋ ಪ್ರೂಫ್. ಸರ್, ಅವನ ಟ್ರೇಸ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಎನ್ಕೌಂಟರ್ ಮಾಡಿ ಕೇಸೇ ಮುಗಿಸೋಣ. ಸರ್, ಜಾಸ್ತಿ ಯೋಚನೆ ಮಾಡಬೇಡಿ. ಹೌದು ಸರ್, ಪ್ರಿಯಾ ಹೇಳೋದು ಸರಿ ಅಂತ ನನಗೂ ಅನಿಸ್ತಿದೆ. ಎಷ್ಟೋ ಆಫೀಸರ್ಗಳು ಏನು ಮಾಡಕ್ಕಾಗ್ದಿರೋ ಕೇಸ್ನ ನಮ್ ಕೈ ಕೊಟ್ಟಿದ್ದಾರೆ. ನನ್ಗೇನೋ ಸಮಥಿಂಗ್ ತಪ್ಪಾಗಿ ಅನಿಸ್ತಿದೆ ಸರ್. ಹಳೆದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸರ್, ನೀವು ಹೇಳ್ತಾ ಇರೋದು 100% ಕರೆಕ್ಟ್ ಸರ್. ನಾವ್ಯಾವಾಗೂ ನಿಮ್ಮ ಜೊತೆನೇ ಇರ್ತೀವಿ ಸರ್. ಇವತ್ತು ಈ ಕೇಸಿಗೆ ಸಂಬಂಧಪಟ್ಟ ಫೈಲ್ ನಮ್ಮ ಹತ್ರ ಇದೆ. ಸೊ ನಮಗ್ ಕೊಟ್ಟಿರೋ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ಅದಕ್ಕೆ ನಮಗೆ ಸಂಬಳ ಕೊಡೋದು. ಓಕೆ ಗಾಯ್ಸ್? ಏನಪ್ಪಾ ಕೆಲಸ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ನಮ್ಮ ಸಲೀಮಣ್ಣ ಬಟ್ಟೆ ಅಂಗಡಿಯಲ್ಲಿ ಮಾತ್ರ ಬಡ್ಡಿ ಕಾಸಿಸ್ಕೋಬೇಕಣ್ಣ. ಸರಿ, ಅವನ ಹತ್ರ ಬಡ್ಡಿ ಆದ್ರೂ ಕೇಳ್ದ? ಇವಾಗ ಕೇಳ್ತೀರಾ? ದುಡ್ಡಿಸ್ಕೊಂಬ. ಸರಿ ಅಣ್ಣ. ಲೇ ಬಾರ ಹೋಗೋಣ, ಬೇಗ ನಡಿಯೋ. ಸರ್, ಕಲಿವರ್ದ ಈ ಊರಿನ ಪ್ರಕಾರ ಎಲ್ಲರ ಹತ್ರ ಒಳ್ಳೆ ಹೆಸರು ಗಳಿಸಿದನ್ ಸರ್. ನಿಮ್ಮ ಕೈಗಳು ಬಿಗಿದುಕೊಂಡು ಎದೆಯನ್ನು ಹಾಡಿ ಮುಂದೆ ಬನ್ನಿ. ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಸ್ಕೆಚ್ ಹಾಕುವುದನ್ನು ಮುಗಿಸಿ, ಸಂದಿಗೊಂದಿನಲ್ಲಿ ಎಲ್ಲ ಹಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ, ಕಟ್ಟುವುದನ್ನು ಮುಗಿಸಿ, ಸ್ಕೆಚಿಂಗ್ ಅನ್ನು ಮುಗಿಸಿ. ಸರ್, ಅವನ ಕೆಟ್ಟನಂತ ಹೇಳೋಕ್ ಆಗ್ದಿರೋ ತರ ಪಬ್ಲಿಕ್ ಅಲ್ಲಿ ಹೆಸರು ಮಾಡಿದ್ದಾನೆ ಸರ್. ರೀಸೆಂಟ್ ಆಗಿ ಇವನ್ ಬಡ್ಡಿ ಬಿಟ್ಟಿರೋ ವಿಷಯದಲ್ಲಿ 7 ಕುಟುಂಬ ಬೀದಿಯಲ್ಲಿ ನಿಂತಿದೆ ಸರ್. ಕೈಗಳು ಬಿಗಿದುಕೊಂಡು ಎದೆಯನ್ನು ಹಾಡಿ ಮುಂದೆ ಬನ್ನಿ. ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಸ್ಕೆಚ್ ಹಾಕುವುದನ್ನು ಮುಗಿಸಿ, ಸಂದಿಗೊಂದಿನಲ್ಲಿ ಎಲ್ಲ ಹಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ. ಈ ನ್ಯೂಸ್ ನ ಅವ್ನ್ ದುಡ್ಡು ಬಲದಿಂದ ಪೊಲೀಸ್ ಸ್ಟೇಷನ್ ಮೀಡಿಯಾಗೆ ಹೋಗ್ದಿರೋ ತರ ನೋಡ್ಕೊಂಡಿದ್ದಾನೆ. ನಾವು ಅವನ್ನ ಹಿಡ್ಕೊಂಡ್ರು ಈ ನ್ಯೂಸ್ ಲೀಕ್ ಆಗದಿರೋ ತರ ಸೀಕ್ರೆಟ್ ಆಗಿ ಎನ್ಕ್ವೈರಿ ಮಾಡ್ಬೇಕು ಸರ್. ಇವಾಗ ಅದು ಸಮಸ್ಯೆ ಅಲ್ಲ ಸರ್, ಅವನ್ನ ಹೇಗೆ ಹಿಡಿಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರೋದು ಸರ್. ಮನುಷ್ಯನು ಮನುಷ್ಯದಿಂದ ಬೇಟೆಯಾಡುತ್ತಾನೆ. ಕಾನೂನಿನ ಚೌಕಟ್ಟಿನ ಬಗ್ಗೆ ಯೋಚಿಸಬೇಡಿ. ಕುಡಿದು ಬಿಸಿಯಾದ ಮಾನದಂಡಗಳಿಗೆ ತಂತ್ರವನ್ನು ಅನ್ವಯಿಸಿ. ಮೋಸವು ಅತಿಯಾಗುತ್ತಿದೆ. ಕಳರಾತ್ರಿಯಲ್ಲಿ ಕಾಕಿ ಏಕೆ ಕುದಿಯುತ್ತಿದೆ? ಕೈಗಳು ಬಿಗಿದುಕೊಂಡು ಎದೆಯನ್ನು ಹಾಡಿ ಮುಂದೆ ಬನ್ನಿ. ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಸ್ಕೆಚ್ ಹಾಕುವುದನ್ನು ಮುಗಿಸಿ, ಸಂದಿಗೊಂದಿನಲ್ಲಿ ಎಲ್ಲ ಹಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ, ಕಟ್ಟುವುದನ್ನು ಮುಗಿಸಿ, ಸ್ಕೆಚಿಂಗ್ ಅನ್ನು ಮುಗಿಸಿ, ಕಟ್ಟುವುದನ್ನು ಮುಗಿಸಿ, ಸ್ಕೆಚ್. ಮನುಷ್ಯನು ಮನುಷ್ಯದಿಂದ ಬೇಟೆಯಾಡುತ್ತಾನೆ. ಕಾನೂನಿನ ಚೌಕಟ್ಟಿನ ಬಗ್ಗೆ ಯೋಚಿಸಬೇಡಿ. ಕುಡಿದು ಬಿಸಿಯಾದ ಮಾನದಂಡಗಳಿಗೆ ತಂತ್ರವನ್ನು ಅನ್ವಯಿಸಿ. ಮೋಸವು ಅತಿಯಾಗುತ್ತಿದೆ. ಕಳರಾತ್ರಿಯಲ್ಲಿ ಕಾಕಿ ಏಕೆ ಕುದಿಯುತ್ತಿದೆ?
ಹಲೋ. ಸರ್, ಶಿಲೆ ಕದಿಯೋ ಕೇಸೆಲ್ಲ ನೀವೇ ನೋಡ್ಕೋತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಇದ್ರ ಮೇಲೆ ಕೇಸ್ನ ಮುನ್ನಡೆಸ್ಬಿಡಿ ಸರ್. ಇದ್ರೊಳಗಡೆ ಸರ್ಕಾರದ ಕೈವಾಡ ಎಲ್ಲ ಇದೆ. ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಏನ್ ಸರ್, ಲೈನಲ್ಲಿ ಇದ್ದೀರಾ? ಸರ್, ನಾನು ಡ್ಯೂಟಿ ಮಾತ್ರ ಮಾಡ್ತಾ ಇದ್ದೀನಿ. ಸರ್, ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಅದೇ ಮಾತಾಡ್ತಾ ಇದ್ದೀರಾ? ಲೈ ಅಯೋಗ್ಯ, ಸರ್, ಏನ್ ಮಾತಾಡ್ತಾ ಇದ್ದೀರಾ? ಲೆಕ್ಕಕ್ಕೆ ಬರ್ದೇ ಇರೋ ಬ್ಲ್ಯಾಕ್ ಮನಿನ ಲೆಕ್ಕ ತೋರಿಸಿ ಅದನ್ನ ಜನರಿಗೆ ಕೊಟ್ಟು ಎಲೆಕ್ಷನ್ ಅಲ್ಲಿ 1ಕ್ಕೆ 3 ಕಳ್ಳು ಓಟ್ಗಳನ್ನ ಹಾಕಿಸ್ಕೊಂಡು ನಿನ್ನ ಬಗ್ಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕ್ವಾರ್ಟರ್ಗೆ ಕಬಾಬ್ಗೆ ದುಡ್ಡು ಬೇಕು ಅಂತ ರಾಜಕೀಯದವ್ರ ಹಿಂದೆ ಹೋಗಿ 10x10 ರೂಮ್ನಲ್ಲಿ ನಾಯಿಗಳ ತರ ನೆಕ್ಕೊಂಡು ನೀವು ಮಾಡೋ ಕಚಡ ಕೆಲಸಗಳು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಲೈ, ಜನರ ಸಂಪ್ರದಾಯ ಕಲಾಚಾರ ಅಂತ ಕುಂಭಾಭಿಷೇಕ, ಹಾಲಿನ ಅಭಿಷೇಕ ಅಂತ ಮಾಡಿ ಜೋಪಾನ ಮಾಡಿರೋ ವಿಗ್ರಹನ ವಿದೇಶದವ್ರಿಗೆ ಮಾರ್ಬಿಟ್ಟು ಈಗ ತಲೆ ತೆಗೆಸ್ಕೊಂಡು ನಿಂತಿದ್ದೀರಾ. ಇಷ್ಟು ಸಾಕಾಗಲ್ವಾ? ಕೇಸನ್ನ ಕಂಡು ಹಿಡಿಯೋದಕ್ಕೆ ಮನೆ ಬಿಟ್ಟು ಹೆಂಡತಿ ಮಕ್ಳನ್ನ ಬಿಟ್ಟು ಜೀವ ಹಿಡ್ಕೊಂಡು ಚಾರ್ಜ್ ತಗೊಂಡ್ರೆ ಫೋನ್ ಮಾಡಿ ಹೆದರಿಸ್ತೀರೇನೋ ಕಚಡಗಳ. ಲೈ, ಒಂದು ವಿಷಯ ನಾನ್ ನೆನ್ಪಿಟ್ಕೊಳ್ಳಿ, ಈ ಮಾಣಿಕ್ಯವೇಲುನ ಮಾನ ಮರ್ಯಾದೆಗೆ ಇದೊಂದು ಸವಾಲೇ ಕಂಡ್ರೋ. ಇದ್ರಲ್ಲಿ ನೀನಲ್ಲ, ನಿಮ್ಮಪ್ಪನೇ ಬಂದ್ರು ನಂದೊಂದು ಕೂದ್ಲು ಕಿತ್ಕೊಳಕ್ಕಾಗಲ್ಲ. ಆಲ್ರೆಡಿ ನಾನೇ ಕಟ್ ಮಾಡಿದ್ದೀನಿ. ಏ ರಮೇಶ, ಇಲ್ಲಿ ಬಾ. ಏಯ್, ಇಲ್ಲಿವರೆಗೂ ಎಷ್ಟು ತಗೊಂಡಿದ್ಯಾ? ದುಡ್ಡು ತಗೊಂಡೋಗಿ ಮನೆಗೆ ಹುಷಾರಾಗಿ ಕೊಡ್ಬೇಕು, ಅರ್ಥ ಆಯ್ತಾ? ಕುಡ್ಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡ್ಬೇಡ. ಬರ್ಕೊಳ್ಳೋ ಇದನ್ನ. ಸರಿ ಅಣ್ಣ. ಅವನ ಲೆಕ್ಕನೂ ಬರ್ಕೋ. ಓಕೆ ಅಣ್ಣ. ಏಯ್, ಇವನ್ ಲೆಕ್ಕನೂ ಬರ್ದಿಟ್ಕೋ. ಸರಿ ಅಣ್ಣ. ತಗೊಳ್ಳೋ, ಅಡ್ವಾನ್ಸ್ ತಗೊಂಡಿದ್ದಲ್ಲ ಅದನ್ನ ಬಿಟ್ಟು ಮಿಕ್ಕಿದ ದುಡ್ಡು ಇಲ್ಲಿದೆ. ಮರ್ಯಾದೆಯಿಂದ ಹೆಂಡತಿ ಮಕ್ಳ ಜೊತೆ ಜೀವನ ಮಾಡೋದು ನೋಡು, ಸರಿ ಅಣ್ಣ, ಅರ್ಥ ಆಯ್ತಾ? ಬರ್ತೀನಿ. ಸರಿ ಹೊರಡು. ಕೆಲ್ಸಕ್ಕೆ ರಜಾ ಆಗದೆ ಬರ್ಬೇಕು. ಸರಿ ಅಣ್ಣ. ಸರಿ ಹೊರಡು. ಅವಂದು ಬರ್ಕೊಳ್ಳೋ ಇಲ್ಲಿ. ಓಕೆ ಅಣ್ಣ. Come on, guys. ಏಯ್, ಇಳಿಯೋ. ಏಯ್, ಸರ್, ಅವನ ಸುಟ್ಟಾಕಿ ಸರ್ ಇಲ್ಲೇ. ಛೇ, ಒಳ್ಳೆ ಚಾನ್ಸ್ ತಪ್ಪಿಸ್ಕೊಂಡ್ಬಿಟ್ಟ. ಸರ್, ಹೆಂಗೋ ಈ ವಿಷಯ ನಡೆದ್ಮೇಲೆ ಅವ್ನು ಹುಷಾರಾಗಿ ಬಿಡ್ತಾನೆ ಸರ್.
ಇನ್ನು ಆ ಕಲಿವರ್ಧನ ಲಾಕ್ ಮಾಡೋದು ತುಂಬಾ ಕಷ್ಟ. ನಾವೇನಾದ್ರೂ ಮಾಡಿ ತಪ್ಪು ಮಾಡ್ಬಿಟ್ವಿ ಸರ್. ನಾವು ಆನೆ ಬೇಟೆ ಆಡೋ ಮೊದಲು ಮೊಲನ್ ಬೇಟೆ ಆಡ್ಬೇಕಾಗಿತ್ತು. ಮೊಲನ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದಕ್ಕೆ ಆನೆಗೆ ಮದ ಹತ್ತಿ ಎಸ್ಕೇಪ್ ಆಗೋಯ್ತು. ರಮೇಶ್ ಸರ್, ಇನ್ಯಾವ ಸಮಸ್ಯೆನೂ ಬರಲ್ಲ. ಮೊಲನ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿ ಗೂಡಲ್ಲಿ ಹಾಕೋಣ. ಗೈಸ್, ಡಿಸ್ಕವರಿಲ್ ಬರೋ ಇಲಿ ಮತ್ತೆ ಬೆಕ್ಕಿನ ಕತೆ ಮಾತಾಡಿ ಪ್ರಯೋಜನ ಇಲ್ಲ. ಅವನನ್ನ ಹಿಡಿಯೋದೇ ಮುಖ್ಯ.